4 ಸರಿ ಕಾಂಗ್ರೆಸ್ಸಿಂದ ಗೆದ್ದವರು ಬಿಜೆಪಿಯಿಂದ ನಿಂತಾಗ ಸೋತಿದ್ರು. ಆ ಕಾರಣಕ್ಕಾಗಿ ಬಿಜೆಪಿಯಿಂದ ನಿಂತಿದ್ದೀರಿ, ಸೋಲುವಿನ ಭಯ ಏನಾದ್ರು? ಇಲ್ಲ, ನನಗೆ ಯಾವುದೇ ರೀತಿ ಭಯ ಇಲ್ಲ. ಈ ಕ್ಷೇತ್ರಕ್ಕೆಲ್ಲ ಬಂದ್ರೆ ಭಯ ಇದೆಲ್ಲ ಏನು ಇರಲೇಬಾರ್ದು. ಅದೆಲ್ಲ ನೀವು ಸಾರ್ಟ್ ಇಟ್ ಔಟ್ ಬಿಫೋರ್. ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ನಮ್ಮ ಫಲಿತಾಂಶ ನಮ್ಮ ಪರವಾಗಿ. ಏನಕ್ಕೆ ಅದು ಅವ್ರ ಹೇಳಿಕೆ. ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಡಕ್ಕಾಗಲ್ಲ. ಅವ್ರನ್ನೇ ನೀವು ನೇರವಾಗಿ ಪ್ರಶ್ನೆ ಮಾಡ್ಬೇಕಾಗುತ್ತೆ. ನನ್ನ ಲೆಕ್ಕದಲ್ಲಿ ಅವ್ರ ಜೊತೆ ನಮ್ಮ ಜೊತೆ ಏನ್ ನೇರವಾಗಿ ಮಾತಾಡ್ತಾರೆ ಅದು ಬರೀ ನಮ್ಮ ಲೆಕ್ಕದಲ್ಲಿ ಅದು ಇರೋದು. ಅವ್ರಿಗೆ ನಮ್ಮ ಸಂಪೂರ್ಣವಾದ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಅದು ನನ್ನ ಕಡೆಯಿಂದ ವಿಶ್ವಾಸ ಇದೆ. ಫೋಟೋ ಜರ್ನಲಿಸ್ಟ್ ಫೋಟೋ ಜರ್ನಲಿಸ್ಟ್ಗಳಿಗೂ ರಿಪೋರ್ಟರ್ಗೂ ವ್ಯತ್ಯಾಸ ಇಲ್ವೇನಾ? ಆಯ್ತು, ಇರ್ಲಿ ಬಿಡಿ. ಆಯ್ತು, ಕೇಳಿದ್ರಲ್ಲ ಒಂದು ನನ್ನ ಟಿಕೆಟ್ ಅನೌನ್ಸ್ ಮಾಡಬೇಕು. ಒಂದ್ ನಿಮಿಷ ಆಯ್ತು ಇರ್ಲಿ ಬಿಡು. ನಾನು ನಮ್ಮ ದೋಸ್ತ ತಮಾಷೆ ಕೇಳ್ತಿದ್ದೀನಿ ಬಿಡು. ಯಾದವ್ ಯಾಕಂತೀಯ ನೋಡಿ, ಟಿಕೆಟ್ ಘೋಷಣೆ ಆಗೋದಕ್ಕಿಂತ ಮೊದಲು ಈ ರೋಲ್ ಅನ್ನ ನಿಮಗೆ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗುತ್ತಾ, ಈ ಚಾಲೆಂಜಸ್ ಎದುರಿಸಕ್ ಆಗುತ್ತಾ ಅಂತ ನಾನು ಕೇಳಿ. ಆಯ್ತಾ? ಅಲ್ಲ, ಒಂದ್ ನಿಮಿಷ. ಅದನ್ನ ನಾನು ಯಾರಿಗೂ ಟಾಂಗ್ ಕೊಟ್ಟೆ, ಮಾಡಿದೆ, ಚುಚ್ಚಿದೆ, ಇದೆಲ್ಲ ಹೇಳಕ್ ಹೋಗ್ಬಿಡಿ. ನಾನು ವಿಚಾರ ಹೇಳಿದ್ದು, ಈ ರೋಲಿಗೆ ನೀವು ಪ್ರಿಪೇರ್ ಆಗಿದ್ದೀರಾ ಅನ್ನೋದು ಒಂದೇ ಒಂದು ಪ್ರಶ್ನೆ. ಅವಾಗ ನೀವು ಜನತಾ ಪ್ರತಿನಿಧಿಯಾಗಿ ಮತ್ತು ರಾಜನಾಗಿ ಎರಡೂ ರೋಲನ್ನು ಪ್ಲೇ ಮಾಡೋಕ್ಕಲ್ಲ, ಒಂದನ್ನು ಪ್ಲೇ ಮಾಡಬೇಕಾಗುತ್ತೆ. ಗುರುರಾಜ್ ಅವರು ಪ್ರಶ್ನೆ ಅದನ್ನು ಕೇಳಿದ್ರು ಅಂತ ಅಷ್ಟೇ ಕೇಳಿದ್ದು. ಅದನ್ನು ನೀವು ಯಾರು ಅನ್ಯತಾ ಭಾವಿಸ್ಬೇಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.